ಕೋಲಾರ ಜಿಲ್ಲೆಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರು ಕೋಲಾರ ಜಿಲ್ಲೆಯ ಹೆಡ್ಕ್ವಾರ್ಟರ್ನಲ್ಲಿ ಕಾರ್ಯಕ್ರಮದಿಂದ ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ನಡೆದಿರೋದ್ರಿಂದ ಸರಿಯಾದ ಸಮಯಕ್ಕೆ ಬರೋಕ್ಕಾಗಲಿಲ್ಲ. ತಡವಾಗಾದರೂ ಕೂಡ ಒಂದು ಸ್ಟ್ಯಾಚ್ಯೂ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಮಾಲೂರು ತಾಲೂಕು ಕುರುಬರ ಸಂಘದ ವತಿಯಿಂದ ಸಂಸ್ಥೆಯಿಂದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ಮತ್ತೋರ್ವ ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷರು, ನಗರಸಭೆಯ ಮಾಜಿ ಸ್ಥಾಯಿ ಅಧ್ಯಕ್ಷರು, ಜೊತೆಗೆ ನಮ್ಮ ಶಫಾಡ್ ಸಿಂಗ್ ಇಂಟರ್ನ್ಯಾಷನಲ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೋಲಾರ ನಮ್ಮ ಸೋಮಣ್ಣ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕುರುಬರ ಸಂಘದ ಯುವ ಮುಖಂಡರು ಆತ್ಮೀಯ ಸ್ನೇಹಿತರಾದಂಥ ನವೀನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಸುಧೀರ್ ಇಬ್ಬರು ಅವರು ಕೂಡ ಈ ಒಂದು ಸ್ಟ್ಯಾಚ್ಯೂ ಓಪನ್ನ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಕುರುಬರ ಸಂಘದ ಎಲ್ಲ ತಾಲೂಕು ಅಧ್ಯಕ್ಷರ ಆದಿಯಾಗಿ ಅವರೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಮಾಲೂರಲ್ಲಿ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಎಲ್ಲ ಮೆರವಣಿಗೆ ಇರ್ಬೋದು, ಜ್ವರ ಇರ್ಬೋದು, ಕಲಾತಂತ್ರಗಳಿರ್ಬೋದು, ಜೊತೆಗೆ ಎಲ್ಲ ಒಂದು ಕಾರ್ಯಗಳು ಕೂಡ ಯಶಸ್ವಿಯಾಗಿ ಹಿಡಿದು ಮತ್ತು ಸೂತ್ರವಾಗಿ ಇವತ್ತು ಏನು ಶಾಶ್ವತವಾದಂಥ ಒಂದು ಅನಾವರಣ ನಡೆಯಿತು. ಈ ಅನಾವರಣದಲ್ಲಿ ಪದೇ ನಮ್ಮ ಜೊತೆಯಲ್ಲಿ ಭಾಗವಹಿಸಿ ಹಂಗಾಗಿ ಮತ್ತೊಮ್ಮೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಆತ್ಮೀಯ ಮಾಲೂರು ತಾಲೂಕಿನ ಸಮಾಜದ ಎಲ್ಲ ಬಂಧುಗಳೇ, 538ನೇ ಕನಕ ಜಯಂತಿ ಶುಭಾಶಯಗಳನ್ನು ಹೇಳ್ತಾ, ಇವತ್ತೇನು ನಮ್ಮ ಕನಕದಾಸರ ಮೂರ್ತಿಯನ್ನು ಆವಿಷ್ಕಾರ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ನಮಗೂ ಕೂಡ ಆಹ್ವಾನ ಮಾಡಿದ್ರು. ಅದರಂತೆ ನಾವು ಕೂಡ ನಮ್ಮ ಕೋಲಾರಲ್ಲಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಇತ್ತು. ಜಿಲ್ಲಾ ಮಂತ್ರಿಗಳು ಎಲ್ಲ ಕೂಡ ಎಲ್ಲ ಶಾಸಕರುಗಳು MLC ಎಲ್ಲ ಬಂದು ಅಲ್ಲಿ ಕಾರ್ಯಕ್ರಮ ಮುಗಿಸೋ ಸ್ವಲ್ಪ ತಡ ಆಯಿತು. ಹಾಗಾಗಿ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲಿ ಕೂಡ ಒಂದು ಕ್ಷಮೆಯನ್ನು ಕೇಳ್ತಾ, ಇವತ್ತು ಏನು ಈ ಒಂದು ಜಾಗದಲ್ಲಿ ಕನಕದಾಸರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಆ ದಾಸರು ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಇವತ್ತು ಏನು ಕನಕದಾಸರು 538 ವರ್ಷಗಳ ಹಿಂದೆ ಕುಲವೆಂದು ಹೊಡೆದಾಡಿದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ಬಿಟ್ಟು ಏನೋ ಒಂದು ಕರೆ ಕೊಟ್ಟಿದ್ರು. 538 ವರ್ಷಗಳ ಹಿಂದೆನೇ ಹೇಳಿದ್ರು ನಮ್ಮಲ್ಲಿ ಯಾವುದೂ ಜಾತಿ ಭೇದ ಇಲ್ಲ, ನಾವೆಲ್ಲ ಒಂದೇ ಅಂತ. ಆದರೂ ಇವತ್ತು ಅದೇ ರೀತಿಯಾಗಿ ನಾವು ಕೂಡ ಎಲ್ಲ ಸಮಾಜಗಳವ್ರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ತಾಲೂಕುಗಳಲ್ಲೂ ಕೂಡ. ನಮ್ಗೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆದು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮನ್ನು ಕರೆದಿ ಎಲ್ಲ ಮಾಲೂರು ತಾಲೂಕಿನ ತಾಲೂಕು ಅಧ್ಯಕ್ಷರು ಮತ್ತು ಸಫಾಡ್ ಅಧ್ಯಕ್ಷರೇ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ. ಇವತ್ತು ಕನಕ ಜಯಂತಿ 538ನೇ ಕನಕ ಜಯಂತ್ಯೋತ್ಸವ. ಇವತ್ತು ಕನಕ ಜಯಂತಿ ಆಗಿರುವಂಥ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ಇವತ್ತು ಕಾರ್ಯಕ್ರಮವನ್ನು ಮಾಡಿ ನಾವು ಈಗ ಬೆಳಗ್ಗೆ ಯಶಸ್ವಿಯನ್ನು ಮಾಡಿ ಇವತ್ತು ಮಾಲೂರು ತಾಲೂಕಿನ ಎಲ್ಲ ಕುಲಬಾಂಧವರು ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಥರ ಕೆಲಸ ಆಗಬೇಕು. ಇವತ್ತು ಏನು ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಶಫಾಡ್ ಅಧ್ಯಕ್ಷರು ಏನು ಇವತ್ತು ಒಳ್ಳೆ ಒಂದು ಕೆಲಸ ಮಾಡಿರೋದಕ್ಕೆ ಅವ್ರಿಗೆ ತುಂಬ ಹೃದಯದ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನಕದಾಸರಿಗೆ, ಮಾಲೂರಿನ ಜನತೆ ಕುರುಬ ಜನಾಂಗಕ್ಕೆ, ಕನಕದಾಸರಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರಿಗೆ, ದಾಸಶ್ರೇಷ್ಠ ಭಕ್ತ ಕನಕದಾಸರಿಗೆ, ಸಮಾಜ ಸುಧಾರಕ ಭಕ್ತ ಕನಕದಾಸ